ಸ್ನೇಹಿತರೆ, ನಾಯಿ ಅಂದರೆ ನಾಯಿ ಪಾಡು ಅಂತ ಮೂಗು ಮುರಿಯೋರೇ ಹೆಚ್ಚು. ಆದರೆ ಭೂಮಿ ಮೇಲೆ ನಿಯತ್ತಿಗೆ ಹೆಸರಾಗಿರೋ ಏಕೈಕ ಪ್ರಾಣಿ ಅಂದರೆ ನಾಯಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸಿರುಬೆಲೆ ಸಮೀಪ ಇರುವ ಯನಗುಂಟೆ ಗ್ರಾಮದ ಮುನಿಯಪ್ಪ ಎಂಬ ಯುವಕನಿಗೆ ಸೇರಿದ ಈ ನಾಯಿ ಮಾರುತಿ ಅಂತ ಹೆಸರಿಟ್ಟಿದ್ದು ಮನೆಯಲ್ಲಿ ಮುದ್ದಾಗಿ ಅಚ್ಚುಮೆಚ್ಚಿನಂತೆ ಎಲ್ಲರ ಜೊತೆಯಲ್ಲೂ ಕೂಡ ಮನೆ ಮಗನಾಗಿತ್ತು. ಇನ್ನು ನಾಯಿಯನ್ನು ಸಾಕಿದ್ದ ಮುನಿಯಪ್ಪ ಎಂಬ ಯುವಕ ಕೆಲಸಕ್ಕೆ ಹೋಗಬೇಕಾದ್ರೆ ಬಸ್ ಸ್ಟಾಪ್ವರೆಗೂ ಜೊತೆಯಲ್ಲಿ ಬಂದು ಬಸ್ ಹತ್ತೋವರೆಗೂ ಕಾಯ್ಕೊಂಡಿದ್ದು ವಾಪಸ್ ಮನೆಗೆ ಹೋಗ್ತಿತ್ತು. ಮತ್ತು ಸಂಜೆ ಕೆಲಸದಿಂದ ಬರೋ ಟೈಮ್ಗೆ ಯಾವುದೇ ಬಸ್ಸಲ್ಲಿ ಬರಲಿ ಕಾಯ್ಕೊಂಡಿದ್ದು ಬಸ್ ಸ್ಟ್ಯಾಂಡಿಂದ ಮನೆ ಕರ್ಕೊಂಡು ಹೋಗ್ತಾ ಇತ್ತು. ಜೊತೆಗೆ ಎಲ್ಲರ ಜೊತೆಯಲ್ಲೂ ಕೂಡ ಮನೆಯಲ್ಲಿ ಅಚ್ಚು ಮೆಚ್ಚಿನ ನಾಯಿಯಾಗಿತ್ತು. ಮಾರುತಿ ಅಂದರೆ ಸಾಕು, ಇಡೀ ಗ್ರಾಮವೇ ಕೂಡ ಮಾರುತಿ ಅಂದರೆ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ಮುದ್ದಾಗಿತ್ತು. ಆದರೆ ಈ ಒಂದು ಮಾರುತಿಯ ಏಳಿಗೆಯನ್ನು ಸಹಿಸಲಾಗ್ದನೋ ಅಥವಾ ಈ ಅಚ್ಚುಮೆಚ್ಚಿನ ತನವನ್ನು ಸಹಿಸಲಾಗ್ದನೋ ಯಾರೋ ಕಿಡಿಗೇಡಿಗಳು ವಿಷ ಹಾಕಿ ಅದನ್ನು ಆಹಾರದಲ್ಲಿ ಸಾಯಿಸಿದ್ದಾರೆ. ಆ ನಿಟ್ಟಿನಲ್ಲಿ ಬೇಸರಗೊಂಡ ಮುನಿಯಪ್ಪ ಕಣ್ಣೀರಿಟ್ಟು ಗ್ರಾಮಸ್ಥರೆಲ್ಲರೂ ಕೂಡ ಬೇಸರ ಪಟ್ಕೊಂಡಿದ್ದಾರೆ. ಮನುಷ್ಯ ಸತ್ರ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರ ಮಾಡ್ತಾರೋ ಅದೇ ರೀತಿಯಾಗಿ ಸ್ಮಶಾನದಲ್ಲಿ ಮನುಷ್ಯರನ್ನ ಹುಡುವಂಥ ಸ್ಮಶಾನದಲ್ಲಿಯೇ ನಾಯಿಗೆ ಒಂದು ಗುಂಡಿಯನ್ನು ತೆಗೆದು ಮನುಷ್ಯರಿಗೆ ಅಂತ್ಯಕ್ರಿಯೆ ಮಾಡೋ ರೀತಿಯಲ್ಲಿ ಅದಕ್ಕೆ ಅಂತ್ಯಕ್ರಿಯೆ ಮಾಡಿ ಸಮಾಧಿಯನ್ನು ಮಾಡಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಈ ಬಗ್ಗೆ ನಾಯಿಯ ಮಾಲೀಕ ಮುನಿಯಪ್ಪ ಅದಕ್ಕೆ ನಾನು ಗೋರಿಯನ್ನು ಕೂಡ ಕಟ್ಟಿಸ್ತೀನಿ, ಅದು ನೆನಪಾಗಿರಲಿ, ನಮ್ಮ ಮನೆ ಮಗನ ಥರ ಇತ್ತು ಅಂತೇಳಿ ಆ ನೋವನ್ನು ತೋಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಏನೇ ಆಗಲಿ ನಾವು ಒಂದು ಪ್ರಾಣಿಗೆ ನಮ್ಮಿಂದ ಜನ್ಮ ಕೊಡೋಕ್ಕೆ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಜೀವ ತೆಗೆ ಹಕ್ಕಾದರೂ ನಮಗಿಲ್ಲ. ಆದರೂ ಕೂಡ ಅಚ್ಚುಮೆಚ್ಚಾಗಿದೆ ಇಂಥ ನಾಯಿಯ ಜೀವವನ್ನು ತೆಗೆದಿರೋದು ಅನ್ಯಾಯವಂತೂ ಸರಿ. ಆದರೆ ಇಂಥ ನಾಯಿ ಮತ್ತೊಮ್ಮೆ ಹುಟ್ಟಿ ಬಂದು ಮುನಿಯಪ್ಪನವರ ಮನೆಯಲ್ಲಿ ಪ್ರೀತಿಯನ್ನು ಗಳಿಸಿ ಇರಲಿ ಎಂಬುದು ಗ್ರಾಮಸ್ಥರ ಹಾಗೂ ಎಲ್ಲರ ಅಭಿಪ್ರಾಯ, ಆಶಯ ಕೂಡ ಆಗಿದೆ.